ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮಾಜಿ ಸಂಸದರು, ಮಾಜಿ ಸಚಿವರು, ಮಾಜಿ ಶಾಸಕರಾದಂಥ ಎಲ್.ಆರ್. ಶಿವರಾಮೇಗೌಡರವರ ನಿವಾಸದಲ್ಲಿ ಬಹಳ ವಿಜೃಂಭಣೆಯಾಗಿ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಅಭಿಮಾನಿಗಳು, ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಬಂದು ಶುಭ ಹಾರೈಸಿದರು. ಮಾಜಿ ಸಚಿವರಾದಂಥ ಎಲ್.ಆರ್. ಶಿವರಾಮೇಗೌಡರವರು ಮಾತನಾಡಿ, ನಾಗಮಂಗಲ ತಾಲೂಕಿನಾದ್ಯಂತ ಅಪಾರ ಅಭಿಮಾನಿಗಳನ್ನು ಬಳಗವನ್ನು ಹೊಂದಿದ್ದೇನೆ. ಈ ಕ್ಷೇತ್ರದ ಜನ ನನ್ನನ್ನು ಕೈ ಬಿಟ್ಟಿಲ್ಲ. ವಿನಾಕಾರಣಗಳಂತರದಿಂದ ಕ್ಷೇತ್ರಕ್ಕೆ ಬರಲಾಗುತ್ತಿರಲಿಲ್ಲ. ಆದರೆ ಇನ್ನು ಮುಂದೆ ನಿವಾಸದಲ್ಲಿ ಪ್ರತಿ ವಾರಕ್ಕೊಮ್ಮೆ ನಿವಾಸದಲ್ಲಿರಲಾಗುವುದು. ಜನರ ಸ್ಪಂದನಕ್ಕೆ, ಜನರ ಕಷ್ಟಕ್ಕೆ ಮಿಡಿಯಲಾಗುವುದು. ಅಭಿಮಾನಿಗಳು ಯಾವುದೇ ರೀತಿಯಾದಂಥ ಧೃತಿಗೆಡಬಾರದು. ನಾನು ನಿವಾಸದಲ್ಲಿರುತ್ತೇನೆ, ಬಂದು ತಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತೇನೆ ಎಂದು ಮಾತನಾಡಿದರು. ಇನ್ನು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ. ಬನ್ನಿ ಪ್ರೇಕ್ಷಕರೇ, ಎಲ್.ಆರ್. ಶಿವರಾಮೇಗೌಡರವರು ತಮಗಾದಂಥ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಪ್ರೇಕ್ಷಕರನ್ನ ಕೇಳ್ಕೊಂಡು ಬರೋಣ. ಕರೆದಿದ್ದೀವಿ, ಅವರೆಲ್ಲ ಬಂದು ಪ್ರಸಾದ ಸ್ವೀಕಾರ ಮಾಡಬೇಕು. ನೀವು ಎಲ್ಲ ಪತ್ರಿಕೆಯರು ಸಹಿತ ಬಂದೆಲ್ಲ ಪ್ರಸಾದ ಸ್ವೀಕಾರ ಮಾಡಬೇಕು. ನಂದು ವಿನಂತಿ ಇಷ್ಟೇ, ಚುನಾವಣೆ ಬರ್ತವೆ ಹೋಯ್ತು. ನನಗೂ 25 ವರ್ಷ ಆಗಿದೆ MLA-ಗಿರಿ ಹೋಯ್ತು. ಬಹುಶಃ 25 ವರ್ಷ MLA-ಗಿರಿ ಹೋದರೆ ಅವ್ರು ಯಾರನ್ನೂ ಸಹಿತ ಜನ ಮರೆತು ಬಿಟ್ಟಿರೋದೇ ಜಾಸ್ತಿ. ನಾವು ಇನ್ನೂ ಇಷ್ಟು ಹೊಸರಾಗಿದ್ದೀವಿ. ಇವತ್ತು ಎಲ್ಲರೂ ಸಹಿತ ಇವತ್ತು ನನಗೆ ಭಾಳ ಸಂತೋಷ ಆಗಿದೆ. ಇಷ್ಟು ಜನ ಬಂದಿಲ್ಲಿ ನಮ್ಮ ಜೊತೆ ಸೇರಿಕೊಂಡು ಕುಳಿತುಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಜೊತೆಲಿ ಊಟ ಮಾಡೋಣ ಅಂತ ಕೂತಿದ್ದೀವಿ. ನಮಗೆ ನಿಶ್ಚಲಾನಂದ ರಾತ್ರಿ ನಿರ್ಮಲಾನಂದ ಸ್ವಾಮೀಜಿಯವರು ಬಂದವರು. ಅವರು ನಾವು ಇದೊಂದು 3-4 ದಿವಸದಿಂದ ಈಚೆಗೆ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲು ನಾವು ಪ್ರಪ್ರಥಮವಾಗಿ ಸ್ವಾಮೀಜಿಯವರಿಗೆ ಬನ್ನಿ ಇವತ್ತು ಅಂತ ಕೇಳಿದ್ವಿ. ಅವರಿಗೆ ಪೂರ್ವ ನಿಯೋಜಿತ ಬೇರೆ ಕಾರ್ಯಕ್ರಮ ಇತ್ತು. ಅದಕ್ಕೆ ಇಂದಲೇ ದಿವಸ ಬಂದು ಹೋಗ್ತೀನಿ ಅಂತ ಹೇಳಿದ್ರು. ನಿನ್ನೆ ರಾತ್ರಿ 8 ಗಂಟೆಗೆ ಬಂದು 9 ಗಂಟೆವರೆಗೆ ಇದ್ದು ನಮಗೆಲ್ಲ ಆಶೀರ್ವಾದ ಮಾಡಿ ಮನೆಯಲ್ಲಿ ಹೋದರು. ಪಕ್ಷಭೇದ ಮರ್ತಿ ನನಗೆ ನಂದು ಅಲ್ಲಿ ಏಜು ಆಯ್ತಲ್ಲ, ನನಗೂ ಅಲ್ಲಿ 70 ವರ್ಷ ಬಂತು. ಈಗ ನಾನು ಬರ್ತ್ಡೇ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನನಗೆ ನಾಡೋಜ ಹಂಪ ನಾಗರಾಜಯ್ಯನವರು ನನ್ನ ಪರವಾಗಿ ಭಾಳ ದುರೀಣರು, ಭಾಳ ಈ ದೇಶ ಈ ರಾಜ್ಯ ಕಂಡಂಥ ಮುಖಂಡರು, ಸಾಹಿತಿಗಳು, ಅವರು ಅವರ ಅಧ್ಯಕ್ಷತೆಯಲ್ಲಿ ನನ್ನ ಪುಸ್ತಕ ರಾಮೇಗೌಡರು ಎಲ್ಲೆಲ್ಲೋ ಇದ್ದಾರೆ ಬೇಕು ಅಂತ ಹೇಳಿ ನಾಡೋಜ ಹಂಪ ನಾಗರಾಜಯ್ಯನವರ ಅಧ್ಯಕ್ಷತೆಯಲ್ಲಿ ಬಹಳ ಭರ್ಜರಿಯಾಗಿ ಒಂದು ಪುಸ್ತಕ ಬರೆದಿದ್ದಾರೆ. ನಾವು ಇಲ್ಲಿ ಒಂದು ಕಾರ್ಯಕ್ರಮನ ಸದ್ಯದಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಹುಟ್ಟಿದಬ್ಬನ. ನಾನು ಸಕ್ರಿಯವಾಗಿ ನನಗೆ ಚುನಾವಣೆ ಮುಖ್ಯ ಇಲ್ಲ. ಜನಗಳ ಜೊತೆ MLA ಆಗಿದ್ದೀನಿ, BDA ಚೇರ್ಮನ್ ಆಗಿದ್ದಾಗ ನಾನು ಯಾವ ಮಂತ್ರಿಗೂ ಕಡಿಮೆ ಇರಲಿಲ್ಲ. ಹೌಸಿಂಗ್ ಬೋರ್ಡ್ ಮೆಂಬರ್ ಚೇರ್ಮನ್ ಆಗಿದ್ದಾನು ಅಷ್ಟು ಪವರ್ಫುಲ್ ಇತ್ತು. ಸರ್ಕಾರದಲ್ಲಿ ನಾನು ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳಿದ್ರೆ ಗೆರೆ ಹಾಕಿರೋದು ದಾಡ್ತಿರ್ಲಿಲ್ಲ. ಆ ಮಟ್ಟದಲ್ಲಿ ವಿಶ್ವಾಸದಲ್ಲಿತ್ತು. ಈಗ ಕಾಂಗ್ರೆಸ್ನಲ್ಲಿ ಇದ್ದೀವಿ ನಾವು. ನಮಗೂ ಎಲ್ಲ ಸೇರಿ ಇವತ್ತು ನಾವು ಅಧ್ಯಕ್ಷರು ಪಾರ್ಟಿ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಆದರೆ ನಮ್ಮ ಸರ್ಕಾರ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತೆಲ್ಲ ಕಡೆಯೂ ಸಹಿತ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ನಾಗಾಲೋಟದಲ್ಲಿ ಹೋಗ್ತಾ ಇದೆ. ಇವರು ಅಪೋಸಿಷನ್ ಪಾರ್ಟಿಯವರು, BJP-ಯವರು, ದಳದವರು ಬೈಯದೇ ಅವರಿಗೆ ಇರ್ತಕ್ಕಂಥ ವಿಚಾರ. ಅವ್ರದ್ದೇ ಆದಂಥ ದಾಟಿ ಮುಂದಿನ ನಡೆ ಏನಾದ್ರು ನಿಮ್ಮ ಮಗನಿಗೆ ಏನಾದ್ರು ಜನ ಕೈ ಬಿಟ್ಟಿದೆ. ನನ್ನನ್ನು ಯಾರು ಜನ ಬಿಟ್ಟಿದ್ದು. ಈಗ ಕೆಲವು ಲೀಡರ್ಗಳು ಆ ಕಡೆಗೆ ಹೋಗ್ತಾರೆ, ಈ ಕಡೆಗೆ ಹೋಗ್ತಾರೆ, ಜನ ಹೋಗಲ್ಲ. ಇವತ್ತು ನಾನೇನಾರು ಮೈ ಕೊಡಿ ನಿಂತ್ಕೊಂಡ್ರೆ ಇಲ್ಲೇ ಉಳ್ಕೊಂಡ್ರೆ, ಇಲ್ಲೇ ನಾನು ಇವತ್ತಿಂದ ವಾರದಲ್ಲಿ 4 ದಿವಸ ಉಳ್ಕೊಂಡು ಎಲ್ಲ ನಾನು ಬೆಂಗಳೂರು ಚೆಂಗ್ಲು ಬಿಟ್ಟುಬಿಟ್ಟು ಇಲ್ಲಿ ಉಳ್ಕೊಂಡ್ರೆ ಒಂದು ಆಟ ಆಡ್ಬಿಡ್ತೀನಿ. ಬಟ್ ನನಗೆ ಅದು ಆಯ್ತು. ನನಗೆ ಎಚ್ಚರಿಕೆ ಕೊಡ್ತೀನಿ. ನಾನೇನು ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ಬಟ್ ನಾಗಮಂಗಲ ತಾಲೂಕಿನಲ್ಲಿ ನನ್ನ ಗುರುತನ್ನ ಹಿಂಗೆ ಮುಂದುವರಿಸ್ತೀನಿ. ಬಟ್ ನಾನು ನಂಬ್ಕೊಂಡಿರ್ತಕ್ಕಂಥ ಜನ
ಇವ್ರಿಗೆ ಕತ್ ಕೂದ್ರು ಸಹಿತ ಬೇರೆಯವ್ರ ಮನೆಗೆ ಹೋಗಲ್ಲ. ಎಲ್ಲ ಬೇಕವರು ಇವರು ಶಿವರಾಮೇಗೌಡರು ಭಕ್ತರುಗಳು, ಇವರು ಅವ್ರು ಯಾರು ಕಾಂಗ್ರೆಸ್ ಬೇರೆ ಲೀಡರ್ಗಳು ಪಾರ್ಟಿ ಬಿಟ್ಬಿಟ್ಟು ನಾವು ಕಾಂಗ್ರೆಸ್ ಪಾರ್ಟಿ ಒರಿಜಿನಲ್ ಕಾಂಗ್ರೆಸ್, ನಾವೇ ಕಾಂಗ್ರೆಸ್ ಕಟ್ಟಿದ್ದು. ಇಲ್ಲಿ ಯಾರ್ಯಾರೋ ಬಂದು ಸೇರ್ಕೊಂಡು ಏನೇನೋ ಮಾಡ್ತಾವ್ರೆ, ಚಿಂತೆ ಇಲ್ಲ. ಈಗ ಅವರು ನಮ್ಮ ಲೀಡರ್ಗಳಾಗಿದ್ದಾರೆ. ಇವತ್ತು ಇವರೆಲ್ಲ ಇವ್ರು ಇರ್ತಕ್ಕಂಥವ್ರು ರಾಮೇಗೌಡರು 25 ವರ್ಷ ಆಯ್ತು. ಇಲ್ಲಿ ನಮ್ಮ ಮಂಜೇಗೌಡರು, ನಾವೆಲ್ಲ ಇಲ್ಲಿ ನಮ್ಮ ಚೆನ್ನಪ್ಪನವರು, ಇವರೆಲ್ಲರೂ ಸಹಿತ ನಮ್ಮ ಇದೊಂದೇ ಟೀಮ್ ಅಲ್ಲ. ಇಡೀ ನಾಗಮಂಗಲದಲ್ಲಿ ನಾನು ಯಾರ ತಲೂ 5 ರೂಪಾಯಿ ಇದುವರೆಗೆ ಲಂಚ ಕೈ ಹಾಕಿ ನನ್ನ ಕಾಲದಲ್ಲಿ ಅಧಿಕಾರಿಗಳು ಗಡಗಡ ನಡುಕ್ತಿದ್ರು. ಈಗ ಯಾವ ಆಫೀಸ್ಗೆ ಹೋದ್ರು ಜೋಬಲ್ ದುಡ್ಡಿಲ್ಲದೆ ಕೆಲಸಗಳಾಗೋದಿಲ್ಲ. ನಾನು ಚಲರಾಜ ಸ್ವಾಮಿಯವ್ರಿಗೆ ಹೇಳಿದ್ದೀನಿ ಇದು ಬಂದೋಬಸ್ತ್ ಮಾಡಿ ಅಂತ. ಅವ್ರಿಗೂ ಪಾಪ ರಾಜ್ಯ ಮಟ್ಟದಲ್ಲಿ ಓಡಾಡಬೇಕು, ಅವ್ರಿಗೂ ಆದ್ರಿಂದ ಆಗಿಲ್ಲ. ಅವರು ಓಡಾಡಿ ಮಾಡಿದ್ರೆ ಆಯ್ತದೆ, ಅವ್ರು ಮುಂದಕ್ಕೆ ಇನ್ನೇನಾರ ಕ್ರಮ ತಗೋಬಹುದು ಅಂತ ಅನ್ಬೋದು. ಪ್ರಪ್ರಥಮವಾಗಿ ಮಾಡಿದ್ದು ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಬಿಗಿಯಾಗಿ ಕಟ್ಟಲಿಲ್ಲ, ಕಟ್ಟಕ್ ಬಿಡ್ಲೂ ಇಲ್ಲ. ನಾನು ಇಂಥೊಂದು ಸರಿ ಪ್ರಯತ್ನ ಮಾಡಿದ್ದೆ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೋದಿಯವ್ರ ಬಗ್ಗೆ ಬಹಳ ಜನ ತಲೆ ಕೆಡಿಸ್ಕೊತಾರೆ. ಆದರೆ ಕರ್ನಾಟಕ ರಾಜ್ಯದ ಪರವಾಗಿ ಬಂದಾಗ ಇಲ್ಲಿ ಲೋಕಲ್ ಸರ್ಕಾರಗಳ ಮೇಲೆ ಅಡ್ಡಿ ಬಂದಿದೆ. ಆಮೇಲೆ ಅದಲ್ಲದೆ ಹಳೆ ಮೈಸೂರಿನಲ್ಲಿ ನಮಗೆ ಪಾರ್ಟಿನೇ ಬಲ ಮಾಡಲಿಲ್ಲ. ನನಗೆ ಈ ಪಾರ್ಟಿಗೆ ಸೇರ್ಕೊಂಡಿದ್ದು ಬಿಜೆಪಿಗೆ ಬಲವಂತ ಮಾಡಿ ಬಸವರಾಜ ಬೊಮ್ಮಾಯಿಯವರು ಹೇಳ್ಕೊಂಡು ಹೋಗ್ಬಿಟ್ರು. ಇಂದು ದಿವಸ ರಾತ್ರಿ ಫೋನ್ ಮಾಡಿದರು. ಫೋನ್ನಲ್ಲಿ ನಡ್ಡಾರವ್ರಿಗೆ ಮಾತಾಡಿಸ್ಬಿಟ್ರು, ಅಲ್ಲೇ ಅಮಿತ್ ಶಾ ಸಾಹೇಬ್ರಿಗೆ ಮಾತಾಡಿಸ್ಬಿಟ್ರು. ಅವರಿಬ್ರು 3 ದಿವಸಕ್ಕೆ ಬೆಂಗಳೂರಿಗೆ ಬಂದ್ಬಿಟ್ರು. ಅವರಿಬ್ಬರಿಗೂ ತಗೊಂಡೋಗಿ ನನ್ನ ಅಡ್ಬಿಟ್ಬಿಟ್ಟು ನನಗೆ ಹಾರ ಹಾಕ್ಸ್ಬಿಟ್ಟು ಬಿಜೆಪಿಗೆ. ನಾನು ಮೋದಿಯವ್ರ ಮೇಲೆ ಏನೋ ನಡೀತದೆ ಅಂತ ನೋಡಿದೆ. ಇಲ್ಲಿ ನಾಗಮಲ್ ತಾಲೂಕಲ್ಲಿ ಮೋದಿಯವ್ರದ್ದು ಯಾವ ಇದು ಬಿಜೆಪಿದು ಸ್ವತಃ ಇಲ್ಲ. ಅದಕ್ಕೋಸ್ಕರಲೇ ನಮಗೆ ಬೇಡ ಅಂತ ಹೇಳಿ ನಾನು ಕಾಂಗ್ರೆಸ್ಗೆ ಮತ್ತೆ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಬೇರೆ ಬೇರೆ ಕಾರಣದಿಂದ ನಾನು ಎಲ್ಲ ಪಕ್ಷಕ್ಕೂ ಹೋಗುವಂತ ಪರಿಸ್ಥಿತಿ ಬಂತು. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ನಾವು ಕಾಂಗ್ರೆಸ್ನಲ್ಲಿ ಇರ್ತೀವಿ, ಕಾಂಗ್ರೆಸ್ನವ್ರ ಜೊತೆಗೆ ಹೋಗ್ತೀವಿ. ಕಾಂಗ್ರೆಸ್ನ ಸರ್ಕಾರದ ಜೊತೆ, ಸರ್ಕಾರದ ಪಕ್ಷದ ಜೊತೆ ನಮ್ಮ ಒಡನಾಟ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ಭರವಸೆ ಕೊಡ್ತೀನಿ. ನಾನು ಸಕ್ರಿಯವಾಗಿ ವಾರಕ್ಕೆ 1 ಸಾರಿ ಇಲ್ಲರಿ, 2 ಸಾರಿ ಇಲ್ಲರಿ, 3 ಸಾರಿ ಇಲ್ಲರಿ ಬಂದು ಜನದ ಕಷ್ಟ ಸುಖ ಗಿರಾಕಿಗಳು, ಅವ್ರ ಗಿರಾಕಿಗಳು ಯಾರಿದ್ದರು, ನಮ್ಮ ಗಿರಾಕಿಗಳನ್ನೇ ಅವ್ರು ಬಡಿಕೊಂಡಿದ್ದಾರೆ. ಯಾರೊಬ್ಬರು ಸಹಿತ ನಿಮಗೆ ನಾಗಮಂಗಲ ತಾಲೂಕಿನ ಅನುಭವ ಇದ್ರೆ ಈಗ ಅವ್ರ ಇಬ್ಬರು ತಲೂ ಇರೋರೆ ನಮ್ಮ ಗಿರಾಕಿಗಳು. ಈಗ ನಾನು ಎಲ್ಲ ಮತ್ತು ಶಿವರಾಮೇಗೌಡರು ಇದ್ದಂತಾರೆ. ಈಗ 2 ಪಾರ್ಟಿತಲ್ಲೂ ಇರೋದು. ಈಗ ಇಲ್ಲಿವರೆಗೆ ಶಿವರಾಮೇಗೌಡರ ರಾಜಕೀಯ ಏನು ಅಂತಾನೆ ಕೆಲವರಿಗೆ ಗೊತ್ತಿರಲಿಲ್ಲ. ಆದ್ರೆ ಶಿವರಾಮೇಗೌಡರು ನಮ್ಮ ನಾಗಮಂಗಲ ತಾಲೂಕಲ್ಲಿ ರಾಜಕೀಯನೇ ತಂದು ಕೊಟ್ಟರೆ, ಅವರು ಜನಗಳಿಗೆ ತಿಳಿಸ್ಕೊಟ್ಟರೆ ಅವರು ಶಿವರಾಮೇಗೌಡರು. ಇವತ್ತು ಶಿವರಾಮೇಗೌಡರನ್ನ ನೆರಳಲ್ಲೇ ಬೆಳೆದವರು ಇವತ್ತು ಶಿವರಾಮೇಗೌಡರಿಗೆ ವಿರುದ್ಧವಾಗಿ ಕೆಲವರು ಜನಗಳು ಇದ್ದಾರೆ. ಕೆಲವರು ಶಿವರಾಮೇಗೌಡರನ್ನ ಆತ್ಮೀಯಾಗಿದ್ದವರು ಇವತ್ತು ಅವ್ರನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ ನಾನು ಅವ್ರು ಯಾರನ್ನೂ ದೂರಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಅವ್ರು ಯಾರನ್ನೂ ದೂರಿಸೋದಿಲ್ಲ. ನಾನು ಸಕ್ರಿಯವಾಗಿ ಇಲ್ಲದೆ ಇರೋದೇ ಕಾರಣ ಅವರೆಲ್ಲ ಹಂಗೆ ಆಡೋದಕ್ಕೆ. ನಾನು ಸಕ್ರಿಯವಾಗಿದ್ದರೆ ಅವರೆಲ್ಲೂ ಹೋಗಲ್ಲ. ಈಗ ನಾನು ಸಹಿತ ಬೆಂಗಳೂರಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಬಿಸ್ನೆಸ್ ಮತ್ತೊಂದು ಇವೆಲ್ಲರಲ್ಲೂ ತೊಡಗಿಸ್ಕೊಂಡಿದ್ದೀವಿ. ನನಗೂ ಅಲ್ಲೇ ಭಾಳ ಎಲೆಕ್ಷನ್ ಮಾಡಿದ್ದೀನಿ ನಾಗಮಂಗಲ ತಾಲೂಕಲ್ಲಿ. ಆದ್ದರಿಂದ ಈಗಿನವ್ರು ಮಾಡ್ಕೊಳ್ಳಿ, ನನ್ನ ಮಗ ಓಡಾಡ್ತಾ ಇದ್ದಾನೆ, ಅವ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವನಿಗೂ ಒಳ್ಳೇದಾಗಲಿ ಅಂತ ಮಾಡೋಕ್ಕೋಸ್ಕರ ಕೇಳೋಕ್ಕೋಸ್ಕರ ಚುನಾವಣೆ